ಮೇಲೆ ಆಗಿರ್ಬೋದು ಒಂದು ಅಭ್ಯಾಸ ಮಾಡುವಂಥ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದು ನಿಜವಾಗಿ ನಮಗೊಂದು ಹೊಸ ಒಂದು ಪ್ರಯೋಗ ಅಂತ ನಾವು ಹೇಳಬೇಕಾಗಿದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಳೆದ 40 ವರ್ಷಗಳಲ್ಲಿ ನಮ್ಮ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಬಂದು ಇಂಥ ಪ್ರಯೋಗಗಳಾಗಿರಲಿಲ್ಲ. ಈ ಸಲ ಆಗ್ತಾ ಇರೋದು ನಿಜವಾಗಿ ನಾವು ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ. ಅದಕ್ಕೆ ಮೋದಿಯವರ ಸಹಿತ ಭಾಳ ಖುಷಿ ಪಟ್ಟಿದ್ದಾರೆ. 40 ಕೋಟಿ ಭಾರತೀಯರ ಆಕಾಂಕ್ಷೆಗಳಿವೆ. ಎಷ್ಟು ಜನ ನಿಮ್ಮನ್ನೆಲ್ಲ ನೀವು ಯಶಸ್ವಿ ಆಗಿರಿ, ಮಾಡಿರಿ, ಮುಟ್ಟಿ ನಾವು ಬಯಸ್ತಾ ಇದ್ದೀವಿ, ಆಗಿರಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿ ಅವರು ಸಹಿತ ಅದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಧನೆ ಇದು ಶುಕ್ಲ ಅವ್ರು ಮಾಡಿದ್ದೀನಿ ಸಣ್ಣದಲ್ಲ, ಅದು ಸಾಧನೆ. ಆ ಸಾಧನೆ ಅವರಿಂದ ಸಾಧ್ಯ ಆಗಲಿಕ್ಕೆ ರೀ. ಇದರಿಂದಾಗಿ ಸಹಜವಾಗಿ ಭಾರತದ ವಿಜ್ಞಾನ ರಂಗದಲ್ಲೇ ಇನ್ನೂ ಚಟುವಟಿಕೆಗಳು ಹೆಚ್ಚಾಗಿ ನಮ್ಮಲ್ಲಿ ವೈಜ್ಞಾನಿಕ ಟೆಂಪರ್ ಅಂತೀವಿ ನಾವು, ವೈಜ್ಞಾನಿಕ ತಿಳುವಳಿಕೆ ಇನ್ನೂ ಹೆಚ್ಚಾಗಿ ಈ ದೇಶದ ಚಿತ್ರ ಬದಲಾಗಲಿ ಅನ್ನೋದು ನಮ್ಮ ಉದ್ದೇಶ. ಆದರೆ ಇಲ್ಲಿ ಇದು ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ಬಟ್ ಒಂದು ಪ್ರಯತ್ನ ಮಾತ್ರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಕೂಡಿ ಬರೋದ್ರಾಗ ಸ್ವಲ್ಪ ಸುಖ ಆಯ್ತು ಅನ್ನುವಂಥದ್ದು ಸ್ಪಷ್ಟ ಇರೋದ್ರಿಂದಾಗೆ ನಮ್ಮ ಶುಭವಂಶ ಅವರು ಈ 3 ಜನ ಕರ್ಕೊಂಡು ಇವತ್ತು ಬಾಹ್ಯಾಕಾಶದಲ್ಲಿ ಅಭ್ಯಾಸ ಮಾಡಲಿಕ್ಕೆ, ಅದು 14 ದಿವಸ ಈ ಒಂದು ISSನಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡಿಕೊಂಡು ಅದು ಯಶಸ್ವಿ ಮಾಡ್ಕೊಂಡು ಬರೋದನ್ನ ಹುಡುಗಾಟಲ್ಲ. ಆ 14 ದಿನಗಳಲ್ಲಿ ಏನಾದರೂ ಬೇಕಾದ ಸಂಭವಿಸ್ಬೋದು.